ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆಯನ್ನ ಇಡ್ತಾ ಇದೆ ಕಾಂಗ್ರೆಸ್. ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆಯನ್ನ ಇಡ್ತಾ ಇದೆ ಕಾಂಗ್ರೆಸ್. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಡ್ತಾ ಇದೆ ಕಾಂಗ್ರೆಸ್. ಸಮಾವೇಶ ನಡೆಸಿ ಕ್ಷೇತ್ರ ವಶಕ್ಕೆ ಪಡೆಯಲು ಯತ್ನವನ್ನ ಮಾಡಲಾಗ್ತಾ ಇರುವಂತದ್ದು. ಬೈ ಎಲೆಕ್ಷನ್ ಬಳಿಕ ಸಮಾವೇಶವನ್ನ ಕಾಂಗ್ರೆಸ್ ನಡೆಸ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಹಾಸನದಲ್ಲಿ ಜನಾಂದೋಲನ ಸಮಾವೇಶಕ್ಕೆ ಭರ್ಜರಿಯಾಗಿ ಸಿದ್ಧತೆ ನಡೀತಾ ಇದೆ. 400 ಅಡಿ ಅಗಲ 600 ಅಡಿ ಉದ್ದದ ವೇದಿಕೆ ನಿರ್ಮಾಣ ಆಗಿದೆ. ಸುಮಾರು 70,000 ಜನ ಕೂರಲು ಜನರಿಗೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸಮಾವೇಶಕ್ಕೆ ಆಗಮಿಸಲಿದ್ದಾರೆ 5 ಜಿಲ್ಲೆಗಳ ಜನರು. ಸಿಎಂ ಡಿಸಿಎಂ ಆಗಮನ ಹಿನ್ನೆಲೆ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಹಾಸನ ಸುತ್ತಮುತ್ತ ಜೆಡಿಎಸ್ ಭದ್ರಕೋಟೆಗೆ ಕಾಂಗ್ರೆಸ್ ಲಗ್ಗೆಯನ್ನ ಇಡ್ತಾ ಇದೆ. ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ವೇದಿಕೆ ನಿರ್ಮಾಣ ಕಾರ್ಯ ಇರಬಹುದು, ಜೊತೆಗೆ ಚೇರ್ ವ್ಯವಸ್ಥೆಗಳಿರ್ಬೋದು, ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಕೂಡ ರೆಡಿ ಆಗ್ತಾ ಇದೆ. 400 ಅಡಿ ಅಗಲ 600 ಅಡಿ ಉದ್ದದ ವೇದಿಕೆ ನಿರ್ಮಾಣ ಮಾಡಲಾಗಿರುವಂತದ್ದು. 70,000 ಜನ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಮಾವೇಶದಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು, ಅಂದ್ರೆ ಚೇರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಹಾಸನ ಪಟ್ಟಣದಲ್ಲಿ ಕಾಂಗ್ರೆಸ್ ಜನಾಂದೋಲನ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳಾಗ್ತಾ ಇದೆ. ಸೊ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ವಿ. ರೋಡಿನ ಮಧ್ಯಭಾಗದಲ್ಲಿ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಬಾವುಟಗಳು ರಾರಾಜಿಸ್ತಾ ಇವೆ. ಜೊತೆಗೆ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಲಾಗಿದೆ. ಸಮಾವೇಶಕ್ಕೆ ಬೃಹತ್ ವೇದಿಕೆ ಕೂಡ ಈಗಾಗಲೇ ನಿರ್ಮಾಣ ಆಗಿದೆ. ಚೇರ್ಗಳು, ಆಸನಗಳ ವ್ಯವಸ್ಥೆ ಕೂಡ ಆಗಿದೆ. ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಸಮಾವೇಶ ಒಂದೇ ಬಾಕಿ ಆಗಿರುವಂತದ್ದು. ಬೈ ಎಲೆಕ್ಷನ್ ನಲ್ಲಿ ಗೆಲುವನ್ನ ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಹಾಸನದಲ್ಲಿ ಆ ಸಮಾವೇಶ ನಡೀತಾ ಇದೆ. ಈ ಒಂದು ರೀತಿಯಾಗಿ ಹಾಸನ ಅಂತ ಅಂದ್ರೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳಿದ್ರು ಕೂಡ ತಪ್ಪಿಲ್ಲ. ಈಗ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆಯನ್ನ ಇಟ್ಟಿದೆ ಕಾಂಗ್ರೆಸ್. 5 ಜಿಲ್ಲೆಗಳಿಂದ ಹಾಸನ ಸಮಾವೇಶಕ್ಕೆ ಜನರು ಆಗಮಿಸಲಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ ಸೇರಿದಂತೆ 5 ಜಿಲ್ಲೆಗಳು ಜನರು ಈ ಸಮಾವೇಶವನ್ನ ನೋಡ್ಲಿಕ್ಕೆ ಆಗಮಿಸಲಿರುವಂತದ್ದು. ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಸ್ವಲ್ಪ ಮಳೆಯ ವಾತಾವರಣ ಇರೋದ್ರಿಂದ ಮಳೆ ಬಂದ್ರು ಯಾವುದೇ ರೀತಿ ತೊಂದರೆಗಳಾಗದ ರೀತಿಯಲ್ಲಿ ಟಾಪ್ ಅನ್ನು ಕೂಡ ಹಾಕಲಾಗಿರುವಂತದ್ದು. ಎಲ್ಲಾ ರೀತಿಯಾಗಿ ವ್ಯವಸ್ಥೆಯನ್ನ ಈಗಾಗಲೇ ಮಾಡಲಾಗಿದೆ. ಮೆಡಿಕಲ್
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಜೆಡಿಎಸ್ ಭದ್ರಕೋಟೆ ಅಂತ ಹೇಳಿದ್ರೆ ಹಾಸನಕ್ಕೆ ತಪ್ಪಿಲ್ಲ. ಸೊ ಅಲ್ಲಿಗೆ ಲಗ್ಗೆ ಇಡ್ಲಿಕ್ಕೆ ಕಾಂಗ್ರೆಸ್ ಈಗ ಎಲ್ಲಾ ರೀತಿ ತಯಾರಿಯನ್ನ ಮಾಡ್ಕೊಂಡಿದೆ. ಜೊತೆಗೆ ಸಮಾವೇಶಕ್ಕೂ ಕೂಡ ಭರ್ಜರಿಯಾಗಿ ತಯಾರಿಗಳಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ಸ್ ಏನಿದೆ? ರಚನಾ, ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ ನಾಳೆ ಸಿದ್ದರಾಮಯ್ಯನವರ ಒಂದು ಸಮಾವೇಶ, ಕಾಂಗ್ರೆಸ್ ಸಮಾವೇಶ ನಡೀತಾ ಇದೆ. ಇದಕ್ಕೆ ಈಗಾಗಲೇ 3 ದೊಡ್ಡ ವೇದಿಕೆಗಳನ್ನ ತಯಾರು ಮಾಡಲಾಗಿದೆ. ಸರಿಸುಮಾರು 400 ಅಡಿ ಅಗಲ, 600 ಅಡಿ ಉದ್ದದ ಒಂದು ಮುಖ್ಯ ಒಂದು ವೇದಿಕೆಯನ್ನು ಕೂಡ ತಯಾರಾಗಿದೆ. ಜೊತೆಗೆ ಸರಿಸುಮಾರು 2 ರಿಂದ 3 ಲಕ್ಷ ಜನ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಏನು 5 ಜಿಲ್ಲೆಯ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಜೊತೆಗೆ 5 ಜಿಲ್ಲೆಯ ಏನು ಉಸ್ತುವಾರಿ ಸಚಿವರು ಕೂಡ ಈಗ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬೀಡು ಬಿಟ್ಟಿದ್ದು ಇಲ್ಲೇ ಎಲ್ಲ ಪ್ರತಿಯೊಂದನ್ನು ಕೂಡ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ರಚನಾ. ಜೊತೆಗೆ ಈಗಾಗಲೇ ಸರಿಸುಮಾರು 2,000 ಪೊಲೀಸರನ್ನ ಈ ಒಂದು ಸಮಾವೇಶಕ್ಕೆ ನಿಯೋಜನೆ ಮಾಡಲಾಗಿದೆ. ಮೈಸೂರು, ಹಾಸನ, ಶಿವಮೊಗ್ಗ ಮತ್ತು ರಾಜ್ಯದ ವಿವಿಧ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿ ಕೂಡ ಈಗಾಗಲೇ ಈ ಸಮಾವೇಶಕ್ಕೆ ನಿಯೋಜನೆ ಆಗಿದ್ದಾರೆ. ಸರಿಸುಮಾರು 5 ಜನ SP ಅವರು ಕೂಡ ಈಗಾಗಲೇ ಈ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ ರಚನಾ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಹಾಸನ ಏನು JDS ನ ಭದ್ರಕೋಟೆಯಾಗಿತ್ತು, ಎಲ್ಲೋ ಒಂದ್ ಕಡೆ ಇವತ್ತು ಕಾಂಗ್ರೆಸ್ ಆ ಭದ್ರಕೋಟೆಯನ್ನ ಒಡೆದು ತನ್ನ ಪ್ರವೇಶನ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಅಂತ ಹೇಳ್ಬೋದು ರಚನಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಯೋಗೇಶ್. ಇನ್ನು ಹಾಸನಕ್ಕೆ ಲಗ್ಗೆ ಇಡ್ಲಿಕ್ಕೆ ಈಗಾಗಲೇ ಕಾಂಗ್ರೆಸ್ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದೆ. ಸಮಾವೇಶಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ವ್ಯವಸ್ಥೆಗಳನ್ನೆಲ್ಲ ಮಾಡಲಾಗಿರುವಂತದ್ದು. ಸೊ ಎಲ್ಲೋ ಒಂದು ರೀತಿಯಾಗಿ ಮತದಾರರಿಗೆ ಒಂದು ಧನ್ಯವಾದಗಳನ್ನು ಕೂಡ ತಿಳಿಸ್ಲಿಕ್ಕೆ, ಯಾಕೆಂದ್ರೆ ಬೈ ಎಲೆಕ್ಷನ್ ನಲ್ಲಿ 3 ಕ್ಷೇತ್ರದಲ್ಲಿ ಕೂಡ ಗೆಲುವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್. ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಹಾಸನದಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ.